ನಾವು ಈ ವಿಡಿಯೋದಾಗ ಆಬ್ಜೆಕ್ಟ್ ಆಮೇಲೆ ಕ್ಲಾಸ್ ಅಂದ್ರೆ ಏನಂತ ಹೇಳಿ ನೋಡೋಣ ಅಂತ. ಆಬ್ಜೆಕ್ಟ್ ಅಂದ್ರೆ ಏನ ರಿಯಲ್ ವರ್ಲ್ಡ್ ಎಂಟಿಟಿ ದಟ್ ಹ್ಯಾಸ್ ಎ ಸ್ಟೇಟ್ ಅಂಡ್ ಬಿಹೇವಿಯರ್. ಸೊ ನಮಗೆ ಏನೇನ್ ಕಣ್ಣಿಗೆ ಕಾಣ್ತಾವಲ್ಲ ಅವಕ್ಕೆಲ್ಲನು ನಾವು ಆಬ್ಜೆಕ್ಟ್ ಅಂತ ಹೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್ ಕಾರ್, ಸ್ಟೂಡೆಂಟ್, ಬೈಕ್, ಕಾಲೇಜ್, ATM ಮಷೀನ್, ಪೆನ್, ಟೇಬಲ್. ಸೊ ಈ ರೀತಿ ನಮ್ಗೆ ಏನೇನ್ ಕಣ್ಣಿಗೆ ಕಾಣ್ತಾವಲ್ಲ ಅವಕ್ಕೆಲ್ಲಾನು ಆಬ್ಜೆಕ್ಟ್ ಅಂತ ಹೇಳಿ ಕರೀತಾರ. ಪ್ರತಿಯೊಂದು ಆಬ್ಜೆಕ್ಟ್ಗೆ ಸ್ಟೇಟ್ ಅಥವಾ ಅಟ್ರಿಬ್ಯೂಟ್ಸ್ ಇರ್ತಾವ, ಆಮೇಲೆ ಬಿಹೇವಿಯರ್ ಇರ್ತಾವ. ಫಾರ್ ಎಕ್ಸಾಂಪಲ್ ಈ ಡಯಾಗ್ರಾಮ್ ದಾಗ ನೋಡಿದ್ರೆ ನಮ್ದ ಡಾಗ್ ಅಂತ ಹೇಳಿ ಒಂದು ಟಾಯ್ ಐತಿ. ಸೊ ಈ ಡಾಗ್ ಅನ್ನುವಂತ ಟಾಯ್ ಗ ಅಟ್ರಿಬ್ಯೂಟ್ಸ್ ಅಥವಾ ಸ್ಟೇಟ್ ಏನಂತಂದ್ರೆ ನೇಮ್ ಐತಿ, ಕಲರ್ ಐತಿ, ಯಾವ ಬ್ರೀಡ್ ಟಾಯ್ ಐತಿ ಇದ. ಸೊ ಇದ ಅಟ್ರಿಬ್ಯೂಟ್ಸ್ ಆಫ್ ದಿಸ್ ಡಾಗ್ ಟಾಯ್. ಸೊ ಈ ಡಾಗ್ ಟಾಯ್ ಬಿಹೇವಿಯರ್ ಏನಂತಂದ್ರ ಬಾರ್ಕ್ ಮಾಡ್ತೈತಿ, ಆಮೇಲೆ ವೇಗಿಂಗ್ ಅ ಟೇಲ್ ಅಂದ್ರ ಬೊಗಳ್ತೈತಿ, ಆಮೇಲೆ ಬಾಲ ಅಲ್ಲಾಡ್ಸೋದು ಕೆಲಸ ಈ ಡಾಗ್ ಅನ್ನುವಂತ ಟಾಯ್ ಮಾಡ್ತೈತಿ. ಸೊ ನಮ್ದು ಇನ್ನೊಂದು ರಿಯಲ್ ವರ್ಲ್ಡ್ ಎಕ್ಸಾಂಪಲ್ ಯಾವ್ದಂದ್ರ ಕಾರ್. ಸೊ ಕಾರದ ಅಟ್ರಿಬ್ಯೂಟ್ಸ್ ಯಾವಂತಂದ್ರೆ ಸೈಜ್, ಏನ್ SUV ಐತು, ಸಿಡಾನ್ ಐತು, ಹ್ಯಾಚ್ ಬ್ಯಾಕ್ ಐತು ಅನ್ನೋದು ಸೈಜ್ ಇಂಡಿಕೇಟ್ ಮಾಡ್ತೈತಿ. ಕಲರ್, ಯಾವ ಕಲರ್ ಕಾರ್ ಐತಿ, ರೆಡ್ ಕಲರ್ ಐತು, ವೈಟ್ ಕಲರ್ ಐತು, ಬ್ಲೂ ಐತು ಅನ್ನೋದು ಕಲರ್ ಇಂಡಿಕೇಟ್ ಮಾಡ್ತೈತಿ. ಮೇಕ್, ಈ ಕಾರ್ನ ಯಾರು ಮ್ಯಾನುಫ್ಯಾಕ್ಚರ್ ಮಾಡ್ಯಾರ, ಟಾಟಾದವ್ರು ಮ್ಯಾನುಫ್ಯಾಕ್ಚರ್ ಮಾಡ್ಯಾರೋ, ಮಾರುತಿ ಸುಜುಕಿದವ್ರು ಮಾಡ್ಯಾರೋ ಅನ್ನೋದ ಮೇಕ್ ಇಂಡಿಕೇಟ್ ಮಾಡ್ತೈತಿ. ಮಾಡೆಲ್, ಸೊ ಒಂದ ಕಾರ್ದೊಳಗ ಡಿಫ್ರೆಂಟ್ ಡಿಫ್ರೆಂಟ್ ಮಾಡೆಲ್ ಇರ್ತಾವ. ಫಾರ್ ಎಕ್ಸಾಂಪಲ್ ಟಾಟಾ ನೆಕ್ಸಾನ್ ದಾಗನ ಡಿಫ್ರೆಂಟ್ ಡಿಫ್ರೆಂಟ್ ಮಾಡೆಲ್ ಅದಾವ. ಸಿಮಿಲರ್ಲಿ ಸ್ವಿಫ್ಟ್ ದಾಗ ಡಿಫ್ರೆಂಟ್ ಡಿಫ್ರೆಂಟ್ ಮಾಡೆಲ್ ಅದಾವ. ಸೊ ಇದು ಮಾಡೆಲ್ ಅನ್ನೋದು ಅದನ್ನ ಇಂಡಿಕೇಟ್ ಮಾಡ್ತೈತಿ. ಕಾರದ ಬಿಹೇವಿಯರ್ ಏನ, ಕಾರ ಮೂವ್ ಆಕೈತಿ. ಸೊ ನಾವು ಎಕ್ಸೆಲರೇಟರ್ ಮ್ಯಾಗ ಪ್ರೆಸ್ ಮಾಡಿದ್ರ ಕಾರ ಸ್ಪೀಡ್ ಆಗಿ ಜಾಸ್ತಿ ಮೂವ್ ಆಕೈತಿ, ಟರ್ನ್ ಆಕೈತಿ, ರಿವರ್ಸ್ ಬರ್ತೈತಿ, ಆಮೇಲೆ ನಾವು ಗೇರ್ ನ ಶಿಫ್ಟ್ ಮಾಡಬಹುದು. ಸೊ ಇದೆಲ್ಲಾನು ಏನ ಕಾರದ ಬಿಹೇವಿಯರ್. ನೆಕ್ಸ್ಟ್ ಕ್ಲಾಸ್ ಅಂದ್ರೆ ಏನಂದ್ರ ಬ್ಲೂ ಪ್ರಿಂಟ್ ಅಥವಾ ಟೆಂಪ್ಲೇಟ್ ಫಾರ್ ಕ್ರಿಯೇಟಿಂಗ್ ಆಬ್ಜೆಕ್ಟ್ಸ್. ಸೊ ಈಗ ಎಕ್ಸಾಂಪಲ್ ನೋಡೋದಾದ್ರ ನಾವ ಒಂದು ಮನಿ ಕಟ್ಬೇಕಂದ್ರೆ ನಾವ್ ಏನ್ ಮಾಡ್ತೀವಿ, ಫಸ್ಟ್ ಗೆ ಒಬ್ಬ ಇಂಜಿನಿಯರ್ ಕಡೆ ಹೋಗ್ತೀವ, ಆರ್ಕಿಟೆಕ್ಟ್ ಕಡೆ ಹೋಗ್ತೀವ. ಅವ್ರ ಏನ್ ಮಾಡ್ತಾರ ಅಂತಂದ್ರ ಮನಿದ ಒಂದು ಬ್ಲೂ ಪ್ರಿಂಟ್ ಅಥವಾ ಒಂದು ಸ್ಕೆಚ್ ರೆಡಿ ಮಾಡ್ತಾರ. ಹಾಲ್ ಯಾವ ತರ ಇರಬೇಕ, ಕಿಚನ್ ಯಾವ ತರ ಇರಬೇಕ. ಸೊ ಈ ರೀತಿ ಅವ್ರ ಏನ್ ಮಾಡ್ತಾರ, ಒಂದು ಬ್ಲೂ ಪ್ರಿಂಟ್ ನಮಗ ರೆಡಿ ಮಾಡಿ ಕೊಡ್ತಾರ. ಸೊ ನಾವು ಆ ಬ್ಲೂ ಪ್ರಿಂಟ್ ಇಟ್ಕೊಂಡ ನಾವು ಎಷ್ಟು ಬೇಕಾದ್ರೂ ನಾವ್ ಏನ್ ಮಾಡ್ಬೋದ, ಮನಿನ ನಾವ ಕನ್ಸ್ಟ್ರಕ್ಟ್ ಮಾಡ್ಬೋದ. ಹಂಗ ಕ್ಲಾಸ್ ಅಂತಂದ್ರೆನ ಬ್ಲೂ ಪ್ರಿಂಟ್. ಸೊ ಈಗ ಕಾರ್ ಅಂತ ನಾವ್ ಒಂದು ಬ್ಲೂ ಪ್ರಿಂಟ್ ರೆಡಿ ಮಾಡ್ಬೇಕಂತಂದ್ರ ಸೊ ಇಟ್ಟೆಲ್ಲಾ ಅಟ್ರಿಬ್ಯೂಟ್ಸ್ ಇದ್ರನ ನಾ ಅದಕ್ಕ ಕಾರ್ ಅಂತ ಹೇಳಿ ಕರಿತೀನಿ ಅಂತ ಹೇಳಿ ನಾ ಏನ್ ಮಾಡಾಕತ್ತೀನಿ, ಇಲ್ಲೇ ಡಿಫೈನ್ ಮಾಡ್ಕೊಳಕತ್ತೀನಿ. ಇದ್ ಕಾರ್ ಅನ್ನೋದ ಕ್ಲಾಸದ ಒಂದು ಪ್ರೋಟೋಟೈಪ್ ಅಥವಾ ಒಂದು ಟೆಂಪ್ಲೇಟ್ ಇದ್ದಂಗ, ಅದನ್ನ ಯೂಸ್ ಮಾಡ್ಕೊಂಡ ಎಷ್ಟು ಬೇಕಾದ್ರೂ ಅಷ್ಟು ನಾವು ಆಬ್ಜೆಕ್ಟ್ಸ್ ನ ಕ್ರಿಯೇಟ್ ಮಾಡ್ಕೋತೀವ. ಸೊ ಇಲ್ಲಿ ನಾವು ನೋಡಿದೀವಿ ಅಂತಂದ್ರೆ ಇದು ಬ್ಲೂ ಪ್ರಿಂಟ್ ಯೂಸ್ ಮಾಡ್ಕೊಂಡು ನಾವು ಡಿಫ್ರೆಂಟ್ ಡಿಫ್ರೆಂಟ್ ಎನ್ ನಂಬರ್ ಆಫ್ ಆಬ್ಜೆಕ್ಟ್ಸ್ ನ ಕಾರ್ನ ನಾವು ಕ್ರಿಯೇಟ್ ಮಾಡ್ಕೊಂಡಿವ. ಮಹೇಂದ್ರದೊಂದ, ಟಾಟಾದೊಂದ, ಮಾರುತಿದೊಂದ, ಜೀಪ್ ಕಂಪಾಸದೊಂದ, BMW ಆಡಿದೊಂದ. ಸೊ ಇದ ಬ್ಲೂ ಪ್ರಿಂಟ್ ಇಟ್ಕೊಂಡ ಎಷ್ಟು ಬೇಕಾದಷ್ಟ ಕಾರ್ನ ಮ್ಯಾನುಫ್ಯಾಕ್ಚರ್ ಮಾಡಬಹುದು. ಸೊ ಕ್ಲಾಸ್ ಅಂದ್ರ ಬ್ಲೂ ಪ್ರಿಂಟ್ ಅಥವಾ ಟೆಂಪ್ಲೇಟ್ ಫಾರ್ ಕ್ರಿಯೇಟಿಂಗ್ ಆಬ್ಜೆಕ್ಟ್ಸ್. ಆಬ್ಜೆಕ್ಟ್ ಅಂತಂದ್ರೆ ರಿಯಲ್ ವರ್ಲ್ಡ್ ಎಂಟಿಟಿ ಆರ್ ಇಟ್ಸ್ ಅನ್ ಇನ್ಸ್ಟೆನ್ಸ್ ಆಫ್ ಅ ಕ್ಲಾಸ್ ಅಂತಾನು ಅದಕ್ಕೆ ಕರೀತಾರ. ಸೊ ನಾವು ಈ ಎಕ್ಸಾಂಪಲ್ ನೋಡಿದ್ರ ನಾ ಏನ್ ಮಾಡಾಕತ್ತೀನಿ, ಇಲ್ಲೇ ಸ್ಟೂಡೆಂಟ್ ಅಂತ ಹೇಳಿ ಒಂದು ಕ್ಲಾಸ್ ಕ್ರಿಯೇಟ್ ಮಾಡಾಕತ್ತೀನಿ. ಕ್ಲಾಸ್ ನ ಕ್ರಿಯೇಟ್ ಮಾಡ್ಬೇಕಾದ್ರೆ ನಾವ ಕ್ಲಾಸ್ ಅಂತ ಹೇಳಿ ಒಂದ ಜಾವಾ ಕೀವರ್ಡ್ ಐತ್ರಿ, ಅದನ್ನ ಯೂಸ್ ಮಾಡ್ಕೊಂಡು ನಾವ ಕ್ಲಾಸ್ ನ ಕ್ರಿಯೇಟ್ ಮಾಡ್ತೀವಿ. ಈ ಕ್ಲಾಸ್ ಅನ್ನುವಂತ ಈ ಸ್ಟೂಡೆಂಟ್ ಅನ್ನುವಂತ ಕ್ಲಾಸ್ ದಾಗ ನೇಮ್, ರೋಲ್ ನಂಬರ್ ಅನ್ನೋ ಏನಂತಂದ್ರ ಅಟ್ರಿಬ್ಯೂಟ್ಸ್ ಅಥವಾ ಸ್ಟೇಟ್ ಆಫ್ ದಿಸ್ ಸ್ಟೂಡೆಂಟ್. ಇದ್ರ ಬಿಹೇವಿಯರ್ ಏನಂತಂದ್ರ ಸೆಟ್ ನೇಮ್, ರೋಲ್ ನಂಬರ್ ಅಂದ್ರೆ ಮೆಥಡ್ಸ್ ಇವ ಈ ಸ್ಟೂಡೆಂಟ್ ಕ್ಲಾಸ್ ಅದ. ನಾ ಈ ಸ್ಟೂಡೆಂಟ್ ಕ್ಲಾಸ್ ಯೂಸ್ ಮಾಡ್ಕೊಂಡ 4 ಆಬ್ಜೆಕ್ಟ್ಸ್ ನ ಕ್ರಿಯೇಟ್ ಮಾಡೀನಿ. ಆಬ್ಜೆಕ್ಟ್ 1 ದಾಗ ನಾನು ಸ್ಟೇಟ್ ನ ಏನಂತ ಸೆಟ್ ಮಾಡಾಕತ್ತೀನಿ, ನ್ಯಾನ್ಸಿ, ಆಮೇಲೆ 1999 ಅಂತ ಹೇಳಿ ಮಾಡಾಕತ್ತೀನಿ. ನೇಮ್ ನ್ಯಾನ್ಸಿ ಅಂತ ಹೇಳಿ, ರೋಲ್ ನಂಬರ್ 1999 ಅಂತ ಹೇಳಿ. ಸೆಕೆಂಡ್ ಆಬ್ಜೆಕ್ಟ್ ದಾಗ ನೇಮ್ ಜೇಮ್ಸ್ ಅಂತ ಹೇಳಿ ಐತಿ, ರೋಲ್ ನಂಬರ್ 1876. ಥರ್ಡ್ ಆಬ್ಜೆಕ್ಟ್ ದಾಗ ಗೋಲ್ಡಿ ಅಂತ ಹೇಳಿ, ಆಮೇಲೆ 1654 ಅಂತ ಹೇಳಿ ನೇಮ್ ಆಮೇಲೆ ರೋಲ್ ನಂಬರ್ ಐತಿ. ಫೋರ್ತ್ ಆಬ್ಜೆಕ್ಟ್ ದಾಗ ನೇಮ್ ಗ್ಯಾಬಿ ಅಂತ ಹೇಳಿ, ರೋಲ್ ನಂಬರ್ 1659. ಸೊ ಇಲ್ಲಿ ನಾವು ನೋಡಿದೀವಿ ಅಂತಂದ್ರ ಪ್ರತಿಯೊಂದು ಆಬ್ಜೆಕ್ಟ್ ಗ ಏನೈತಿ, ಸ್ಟೇಟ್ ಬೇರೆ ಬೇರೆ ಐತಿ. ಸೊ ಎವ್ರಿ ಆಬ್ಜೆಕ್ಟ್ ಹ್ಯಾವ್ ದೇರ್ ಓನ್ ಕಾಪಿ ಆಫ್ ಅ ಸ್ಟೇಟ್ ಅಥವಾ ಡಾಟಾ ಇರ್ತೈತಿ ಅದಕ್ಕ. ಸೊ ಆಲ್ ದೀಸ್ ಆಬ್ಜೆಕ್ಟ್ಸ್ ಹ್ಯಾವ್ ದೇರ್ ಓನ್ ಕಾಪಿ ಆಫ್ ದ ಡಾಟಾ ಅಥವಾ ಸ್ಟೇಟ್ ಅಥವಾ ಅಟ್ರಿಬ್ಯೂಟ್ಸ್. ನಾವು ಇದನ್ನ ಎಕ್ಸಾಂಪಲ್ ಇಂದ ನೋಡೋಣ ಅಂತ ಯಾವ ರೀತಿ ಇದು ವರ್ಕ್ ಆಗ್ತೈತಿ ಅಂತ ಹೇಳಿ.
ನಾನ ಸ್ಟೂಡೆಂಟ್ ಅಂತೇಳಿ ಒಂದು ಕ್ಲಾಸ್ ಕ್ರಿಯೇಟ್ ಮಾಡ್ಕೊಂತೀನಿ. ಕ್ಲಾಸ್ ಅಂತೇಳಿ ಕೀವರ್ಡ್ ಯೂಸ್ ಮಾಡ್ಕೊಂಡು ನಾನು ಇದನ್ನ ಸ್ಟೂಡೆಂಟ್ ಅನ್ನುವಂತ ಕ್ಲಾಸ್ ನ ಕ್ರಿಯೇಟ್ ಮಾಡ್ಕೊಳಕತ್ತೀನಿ. ಸೊ ಸ್ಟೂಡೆಂಟ್ ದಾಗ ಏನೈತಿ ನೇಮ್ ರೋಲ್ ನಂಬರ್ ಅನ್ನೋದು ಏನಿದೆ ಡಾಟಾ ಅಥವಾ ಸ್ಟೇಟ್. ಸೊ ಎವ್ರಿ ಸ್ಟೂಡೆಂಟ್ ಏನ್ ಮಾಡ್ತಾನೆ ಅಂತಂದ್ರೆ ರೈಟ್ ಎಕ್ಸಾಮ್ ಅನ್ನೋದೇನಿದೆ ಈ ಸ್ಟೂಡೆಂಟ್ ದ ಬಿಹೇವಿಯರ್. ಸೊ ನಾ ಇಲ್ಲಿ ಏನ್ ಮಾಡಾಕ್ತೀನಿ ರೈಟ್ ಎಕ್ಸಾಮ್ ದಾಗ ಸ್ಟೂಡೆಂಟ್ ವಿತ್ ನೇಮ್ ಅಂಡ್ ವಿತ್ ರೋಲ್ ಒಂದ system.out.println ಬರ್ಕೊಂತೀನಿ. ಸೊ ನಾನು ಇದನ್ನ ಟೆಸ್ಟ್ ಮಾಡ್ಬೇಕಂತಂದ್ರ ನಾ ಇನ್ನೊಂದು ಕ್ಲಾಸ್ ಬರ್ಕೊಂತೀನಿ ಟೆಸ್ಟ್ ಸ್ಟೂಡೆಂಟ್ ಅಂತೇಳಿ. ಇದ್ರೊಳಗ ನಂದ ಪಬ್ಲಿಕ್ ಸ್ಟ್ಯಾಟಿಕ್ ವೈಡ್ ಮೇನ್ ಐತಿ. ಸೊ ಇದ್ರೊಳಗ ನಾ ಏನ್ ಮಾಡಾಕತ್ತೀನಿ ಅಂತಂದ್ರ 3 ಸ್ಟೂಡೆಂಟ್ ಆಬ್ಜೆಕ್ಟ್ ನ ಕ್ರಿಯೇಟ್ ಮಾಡ್ಕೊಳಕತ್ತೀನಿ. ಸ್ಟೂಡೆಂಟ್ ಆಬ್ಜೆಕ್ಟ್ ನ ನಾನು ಕ್ರಿಯೇಟ್ ಮಾಡ್ಕೋಬೇಕಂತಂದ್ರ ಜಾವಾ ಒಳಗ ನ್ಯೂ ಅಂತೇಳಿ ಕೀವರ್ಡ್ ಐತಿ. ಸೊ ಯಾವಾಗ ನಾನು ನ್ಯೂ ಸ್ಟೂಡೆಂಟ್ ಅಂತೇಳಿ ಬರಿತೇನಲ್ಲ ಅವಾಗ ಆಬ್ಜೆಕ್ಟ್ ಕ್ರಿಯೇಟ್ ಆಕೈತಿ. JVM ದಾಗ ಯಾವ ರೀತಿ ಆಕೈತಿ ಅಂತಂದ್ರ ಈಪ್ ಅಂತೇಳಿ ಒಂದ ಮೆಮರಿ ಸೆಗ್ಮೆಂಟ್ ಐತಿ. ಅಲ್ಲಿ ನಮ್ದ ಆಬ್ಜೆಕ್ಟ್ಸ್ ಕ್ರಿಯೇಟ್ ಹಾಕೋತ ಹೋಗ್ತಾವ. ನಾ ಯಾವಾಗ ಸ್ಟೂಡೆಂಟ್ 1 ಈಕ್ವಲ್ ಟು ನ್ಯೂ ಸ್ಟೂಡೆಂಟ್ ಅಂತೇಳಿ ಬರಿತೇನಲ್ಲ ಅವಾಗ JVM ದಾಗ ನನಗೊಂದ್ ಈ ರೀತಿ ಆಬ್ಜೆಕ್ಟ್ ಕ್ರಿಯೇಟ್ ಆಕೈತಿ. ಸೊ ಈ ಆಬ್ಜೆಕ್ಟ್ ದಾಗ ಸ್ಟೇಟ್ ಇರ್ತೈತಿ ಅಂದ್ರೆ ನೇಮ್ ನಾ ಯಾವ್ದು ವ್ಯಾಲ್ಯೂನ ಇನ್ನೂ ಅಸೈನ್ ಮಾಡಿಲ್ಲ, ಅದಕ್ಕೆ ಡಿಫಾಲ್ಟ್ ವ್ಯಾಲ್ಯೂ ನಲ್ ಅಂತ ಹೇಳೈತಿ. ರೋಲ್ ನಂಬರ್ ಡಿಫಾಲ್ಟ್ ವ್ಯಾಲ್ಯೂ ನಲ್ ಅಂತ ಹೇಳೈತಿ. ಸೊ ಈ ಸ್ಟೂಡೆಂಟ್ ಅನ್ನುವಂತ ಆಬ್ಜೆಕ್ಟ್ ದಾಗ ಏನೈತಿ ಇನ್ನೊಂದು ಬಿಹೇವಿಯರ್ ರೈಟ್ ಎಕ್ಸಾಮ್ ಅಂತ ಹೇಳೈತಿ. ಹಂಗ ನಾನು ಸ್ಟೂಡೆಂಟ್ 2 ಈಕ್ವಲ್ ಟು ನ್ಯೂ ಸ್ಟೂಡೆಂಟ್ ಅಂತ ಹೇಳಿ ಮಾಡಿದ್ರೆ ಮತ್ತೊಂದು ಆಬ್ಜೆಕ್ಟ್ ಕ್ರಿಯೇಟ್ ಆಯ್ತಾ. ನೇಮ್ ಈಕ್ವಲ್ ಟು ನಲ್ಲ ಡಿಫಾಲ್ಟ್ ವ್ಯಾಲ್ಯೂ, ರೋಲ್ ನಂಬರ್ 0 ಡಿಫಾಲ್ಟ್ ವ್ಯಾಲ್ಯೂ, ಆಮೇಲೆ ರೈಟ್ ಎಕ್ಸಾಮ್ ಅಂತ ಹೇಳಿ ಬಿಹೇವಿಯರ್ ಐತಿ. ಸೊ ಥರ್ಡ್ ಆಬ್ಜೆಕ್ಟ್ ಕ್ರಿಯೇಟ್ ಮಾಡಿದ್ರು ಸೇಮ್ ಇನ್ನೊಂದು ಆಬ್ಜೆಕ್ಟ್ ಕ್ರಿಯೇಟ್ ಆಕೈತಿ. ಸೊ ಈ ಆಬ್ಜೆಕ್ಟ್ ಕ್ರಿಯೇಟ್ ಆಗಿರೋದಕ್ಕ ನಾವ ಅಸೈನ್ ಮಾಡಾಕತ್ತೀವಿ. ಸ್ಟೂಡೆಂಟ್ 1 ಅನ್ನುವಂತ ವೇರಿಯೇಬಲ್ ಅಸೈನ್ ಮಾಡಾಕತ್ತೀನಿ. ಇಲ್ಲೇ ಸ್ಟೂಡೆಂಟ್ 2 ಅನ್ನುವಂತ ವೇರಿಯೇಬಲ್ ಅಸೈನ್ ಮಾಡಾಕತ್ತೀನಿ. ಇಲ್ಲೇ ಸ್ಟೂಡೆಂಟ್ 3 ಅನ್ನುವಂತ ವೇರಿಯೇಬಲ್ ನಾನು ಅಸೈನ್ ಮಾಡಾಕತ್ತೀನಿ. ಆಮೇಲೆ ನಾ ಏನ್ ಮಾಡಾಕತ್ತೀನಿ ಇಲ್ಲಿಂದ ಪ್ರತಿಯೊಂದು ಸ್ಟೂಡೆಂಟ್ ಡಾಟಾ ಸೆಟ್ ಮಾಡಾಕತ್ತೀನಿ. ಸೊ ನಾ ಏನ್ ಮಾಡಾಕತ್ತೀನಿ ಸ್ಟೂಡೆಂಟ್ 1 ಡಾಟ್ ನೇಮ್ ನ್ಯಾನ್ಸಿ ಅಂತೇಳಿ. ಸ್ಟೂಡೆಂಟ್ 1 ಡಾಟ್ ನೇಮ್ ಅಂತಂದ್ರೆ ಏನ ಈ ಸ್ಟೂಡೆಂಟ್ ದಾಗ ಏನ್ ನೇಮ್ ಐತ್ಲ ಇದ್ರದ್ದು ಡಿಫಾಲ್ಟ್ ವ್ಯಾಲ್ಯೂ ಐತಿ. ಈಗ ನಾನು ಆಕ್ಚುಯಲ್ ವ್ಯಾಲ್ಯೂನ ಇಲ್ಲಿ ಏನ್ ಮಾಡಾಕ್ತೀನಿ ಸೆಟ್ ಮಾಡಾಕತ್ತೀನಿ. ರೋಲ್ ನಂಬರ್ 1 ಅಂತ ಹೇಳಿ ಕೊಟ್ಟಿನಿ. ಸೊ ಅವಾಗ ಮೆಮರಿದಾಗ ಏನಾಗ್ತೈತಿ ಅಂತಂದ್ರ ಇದೇನ ಡಿಫಾಲ್ಟ್ ವ್ಯಾಲ್ಯೂ ಇರ್ತೈತಲ್ಲ ಈ ಡಿಫಾಲ್ಟ್ ವ್ಯಾಲ್ಯೂದಾಗ ನಾವ್ ಏನ್ ಮಾಡಾಕತ್ತೀವ ನಾವು ಕೊಟ್ಟಿರುವಂತ ವ್ಯಾಲ್ಯೂ ಹೋಗಿ ಸೇವ್ ಆಕೈತಿ. ಇಲ್ಲಿ ನಾವು ನೋಡಿದ್ರೆ ನೇಮ್ ದಾಗ ನ್ಯಾನ್ಸಿ ಅಂತ ಹೇಳಿ ಕೊಟ್ಟೈತಿ. ರೋಲ್ ನಂಬರ್ ದಾಗ 1 ಅಂತ ಹೇಳಿ ಸ್ಟೋರ್ ಆಗೈತಿ. ನೆಕ್ಸ್ಟ್ ಇಲ್ಲೇ ನೇಮ ಜೇಮ್ಸ್ ಅಂತ ಹೇಳಿ, ರೋಲ್ ನಂಬರ್ 2 ಅಂತ ಹೇಳಿ, ಆಮೇಲೆ ಇಲ್ಲೇ ನೇಮ ಗೋಲ್ಡಿ ಅಂತ ಹೇಳಿ, ರೋಲ್ ನಂಬರ್ 3 ಅಂತ ಹೇಳಿ. ಸೊ ನಾವ್ ಯಾವಾಗ ಇದ ಸ್ಟೂಡೆಂಟ್ಸ್ ರೈಟ್ ಎಕ್ಸಾಮ್ ಅನ್ನುವಂತ ಬಿಹೇವಿಯರ್ ಕಾಲ್ ಮಾಡ್ತೀವಲ್ಲ, ಸೊ ಎವ್ರಿ ಆಬ್ಜೆಕ್ಟ್ ದಾಗಿಂದ ರೈಟ್ ಎಕ್ಸಾಮ್ ಮೆಥಡ್ ಕಾಲ್ ಆಕೈತಿ. ಸೊ ನಾವು ಸ್ಟೂಡೆಂಟ್ 1 ಡಾಟ್ ರೈಟ್ ಎಕ್ಸಾಮ್ ಅಂತ ಹೇಳಿ ಕರ್ದೀವ್ ಅಂತಂದ್ರ ಈ ಆಬ್ಜೆಕ್ಟ್ ಆಗಿರುವಂತ ರೈಟ್ ಎಕ್ಸಾಮ್ ಕಾಲ್ ಆಗ್ತೈತಿ. ಸೊ ಸ್ಟೂಡೆಂಟ್ 2 ದ ರೈಟ್ ಎಕ್ಸಾಮ್ ಕಾಲ್ ಮಾಡಿದ್ರೆ ಈ ಆಬ್ಜೆಕ್ಟ್ ಆಗಿರುವಂತ ರೈಟ್ ಎಕ್ಸಾಮ್ ಕಾಲ್ ಆಕೈತಿ. ಸೊ ಸ್ಟೂಡೆಂಟ್ 3 ಡಾಟ್ ರೈಟ್ ಎಕ್ಸಾಮ್ ಅಂತ ಹೇಳಿ ಕರ್ದೀವಿ ಅಂದ್ರೆ ಈ ಆಬ್ಜೆಕ್ಟ್ ಆಗಿರುವಂತ ರೈಟ್ ಎಕ್ಸಾಮ್ ಕಾಲ್ ಆಕೈತಿ. ಸೊ ನಾವ್ ಇದನ್ನ ಎಕ್ಸಿಕ್ಯೂಟ್ ಮಾಡಿ ನೋಡೋಣ ಅಂತ. ಸೊ ಸ್ಟೂಡೆಂಟ್ ವಿತ್ ನೇಮ್ ನ್ಯಾನ್ಸಿ, ರೋಲ್ ನಂಬರ್ 1 ರೈಟಿಂಗ್ ಎಕ್ಸಾಮ್. ಸ್ಟೂಡೆಂಟ್ ವಿತ್ ನೇಮ್ ಜೇಮ್ಸ್, ರೋಲ್ ನಂಬರ್ 2 ರೈಟಿಂಗ್ ಎಕ್ಸಾಮ್. ಸೊ ಸ್ಟೂಡೆಂಟ್ ವಿತ್ ನೇಮ್ ಗೋಲ್ಡಿ ವಿತ್ ರೋಲ್ ನಂಬರ್ 3 ರೈಟಿಂಗ್ ಎಕ್ಸಾಮ್. ಸೊ ಈ ರೀತಿ ಪ್ರತಿಯೊಂದು ಆಬ್ಜೆಕ್ಟ್ ಗ ಅದರದ ಆದಂತ ಸ್ಟೇಟ್ ಐತಿ, ಅದರದ ಆದಂತ ಬಿಹೇವಿಯರ್ ಐತಿ. ಸೊ ಇಷ್ಟ ಕ್ಲಾಸಸ್ ಬಗ್ಗೆ. ಸೊ ನಾವಿಲ್ಲಿ ಏನ್ ನೀವು ಸ್ಟೂಡೆಂಟ್ ಅಂತ ಹೇಳಿ ಬರೆಯಾಕ್ತಿಲ್ಲ. ಸ್ಟೂಡೆಂಟ್ ಅನ್ನೋದು ಏನಿದೆ ಕ್ಲಾಸ್, ನೀವು ಅನ್ನೋದ ಕೀವರ್ಡ್. ಸೊ ಇದು ಸ್ಟೂಡೆಂಟ್ ಮುಂದೆ ಏನ್ ನಾವು ಪ್ಯಾರಂಥೆಸಿಸ್ ಬರ್ದಿವಲ್ಲ ಇದಕ್ಕೆ ಏನಂತ ಕರೀತಾರ ಅಂದ್ರೆ ಕನ್ಸ್ಟ್ರಕ್ಟರ್ ಅಂತ ಹೇಳಿ ಕರೀತಾರ. ಇದು ನಾವ್ ಏನ್ ಮಾಡಾಕತ್ತೀವಿ ಇಲ್ಲ ಎಂಟಿ ಕನ್ಸ್ಟ್ರಕ್ಟರ್ ಯೂಸ್ ಮಾಡಾಕತ್ತೀವ. ಸೊ ನಾವ ನೆಕ್ಸ್ಟ್ ವಿಡಿಯೋದಾಗ ಕನ್ಸ್ಟ್ರಕ್ಟರ್ ಅಂದ್ರೆ ಏನ ದಿಸ್ ಅಂತ ಹೇಳಿ ಒಂದ ಕೀವರ್ಡ್ ಐತಿ ಜಾವಾದಾಗ. ದಿಸ್ ಅಂದ್ರೆ ಏನಂತ ಹೇಳಿ ನೋಡೋಣ ಅಂತ. ಸೊ ಈ ವಿಡಿಯೋ ನಿಮ್ಗೆ ಹೆಲ್ಪ್ಫುಲ್ ಆಗೈತಿ, ಹೊಸದಿನ ನಾವು ತಿಳ್ಕೊಳಕತ್ತಿದೀವಿ ಅಂತ ಅನಿಸ್ತಂದ್ರೆ ಈ ವಿಡಿಯೋ ಎಲ್ಲ ನಿಮ್ ಫ್ರೆಂಡ್ ಜೊತೆ ಶೇರ್ ಮಾಡ್ರಿ. ಈ ಚಾನಲ್ಕ ಸಬ್ಸ್ಕ್ರೈಬ್ ಆಗ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.